ನಮಸ್ಕಾರ ಸ್ನೇಹಿತರೆ. ನಮ್ಮಲ್ಲಿ ಎಷ್ಟೋ ಜನಕ್ಕೆ ಅಂದುಕೊಂಡಿದ್ದನ್ನು ಸಾಧಿಸಲು ಆಗ್ತಿಲ್ಲ. ಯಾಕೆ ನಮ್ಮಲ್ಲಿ ಕನ್ಸಿಸ್ಟೆನ್ಸಿ, ಸ್ಥಿರತೆ ಇಲ್ಲ? ಇವತ್ತು 10,000 ಬೇಕು ಅಂತೀವಿ, ನಾಳೆ 1,00,000 ಬೇಕು ಅಂತೀವಿ, ಆದರೆ ಅದನ್ನು ಪಡೆಯಲು ಬೇಕಾದ ಶಿಸ್ತು ಮಾತ್ರ ನಮ್ಮಲ್ಲಿ ಇರಲ್ಲ. ಇವತ್ತಿನ ವಿಡಿಯೋದಲ್ಲಿ ನಾವು ಶಿಸ್ತು ಅಂದರೇನು ಮತ್ತು ಅದು ನಮ್ಮ ಜೀವನದಲ್ಲಿ ಹೇಗೆ ಬದಲಾಯಿಸುತ್ತದೆ ಅನ್ನೋದರ ಬಗ್ಗೆ ಮಾತನಾಡೋಣ. ನಮಗೆ ಜೀವನದಲ್ಲಿ ಏನು ಬೇಕು ಅನ್ನೋದು ಸ್ಪಷ್ಟವಾಗಿ ಗೊತ್ತಿಲ್ಲದಿದ್ದರೆ ಅದು ನಮಗೆ ಯಾವತ್ತೂ ಸಿಗಲ್ಲ. ಒಂದು ಉದಾಹರಣೆ ನೋಡಿ. ಬೀದಿಯಲ್ಲಿ ಅಲಿಯುವ ನಾಯಿ ಮತ್ತು ಮನೆಯಲ್ಲಿ ಬೆಳೆಯುವ ನಾಯಿಯ ನಡುವೆ ಬಹಳ ವ್ಯತ್ಯಾಸವಿದೆ. ಮನೆಯಲ್ಲಿರುವ ನಾಯಿಗೆ ಒಬ್ಬ ಯಜಮಾನ ಇರುತ್ತಾನೆ. ಅದಕ್ಕೊಂದು ಶಿಸ್ತು ಇರುತ್ತದೆ, ಸಮಯಕ್ಕೆ ಸರಿಯಾಗಿ ಊಟ ಸಿಗುತ್ತದೆ. ಆದರೆ ಬೀದಿ ನಾಯಿಗೆ ಒಂದು ತುತ್ತು ಅನ್ನಕ್ಕೂ ಪರದಾಡುವ ಸ್ಥಿತಿ ಇರುತ್ತದೆ. ನಮ್ಮ ಜೀವನವೂ ಅಷ್ಟೇ. ನಮಗೆ ಸರಿಯಾದ ಗುರಿ ಮತ್ತು ಶಿಸ್ತು ಇಲ್ಲದಿದ್ದರೆ ನಾವು ಬೀದಿ ನಾಯಿಯಂತೆ ಅಲ್ದಾಡಬೇಕಾಗುತ್ತದೆ. ಬಹಳಷ್ಟು ಜನ ಕೇಳ್ತಾರೆ, ನನ್ನ ಕೈಯಲ್ಲಿ ಡಿಸಿಪ್ಲಿನ್ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಅಂತ. ಆದರೆ ನೆನಪಿಡಿ, ಶಿಸ್ತು ಅಂದರೆ ಕೇವಲ ಬೆಳಗ್ಗೆ ಬೇಗ ಎದ್ದೇಳುವುದಲ್ಲ. ಶಿಸ್ತು ಅಂದರೆ ನಮಗೆ ಎಷ್ಟು ಬೇಕೋ ಅಷ್ಟನ್ನೇ ಆಸೆ ಪಡುವುದು. ಉಳಿದ ಅಕ್ಕಿ, ಅನ್ನದ ಗೌರವ. ಉಳಿದ ಅಕ್ಕಿ ಅಥವಾ ರೊಟ್ಟಿಯನ್ನು ಎಸೆಯದೆ ಅದರ ಮೌಲ್ಯ ತಿಳಿಯುವುದು ಕೂಡ ಒಂದು ದೊಡ್ಡ ಶಿಸ್ತು. ನಮಗೆ ಎಷ್ಟು ಬೇಕೋ ಅಷ್ಟನ್ನೇ ಆಸೆ ಪಡುವುದು ಅಂದರೆ 500 ರೂಪಾಯಿ ಬೆಲೆ ಏನು ಅಂತ ತಿಳಿಯುವುದು. ಕುಟುಂಬದ ಜವಾಬ್ದಾರಿ. ನಾವು ಶಿಸ್ತಿನಿಂದ ಇಲ್ಲದಿದ್ದರೆ ನಾಳೆ ನಮ್ಮ ಮಕ್ಕಳು ಕಷ್ಟಪಡಬೇಕಾಗುತ್ತದೆ. ಅವರ ಭವಿಷ್ಯಕ್ಕಾಗಿ ಇಂದು ನಾವು ಬದಲಾಗಬೇಕಿದೆ. ಒಂದು ಮಗು ಹುಟ್ಟಲು 9 ತಿಂಗಳು ಬೇಕು. ಪ್ರಕೃತಿಯಲ್ಲೇ ಒಂದು ಶಿಸ್ತು ಇರುವಾಗ ನಾವು ಕೇವಲ 3 ತಿಂಗಳು ಶಿಸ್ತಿನಿಂದ ಇದ್ದರೆ ಸಾಕು. ನಮ್ಮ ಜೀವನದ ದಿಕ್ಕೇ ಬದಲಾಗುತ್ತದೆ. ನಾವು ಗಳಿಸುವ ದುಡ್ಡು ಸಣ್ಣದಿರಲಿ ಅಥವಾ ದೊಡ್ಡದಿರಲಿ, ಅದಕ್ಕೆ ಗೌರವ ಕೊಡೋಣ. ಅನಗತ್ಯವಾಗಿ ದುಡ್ಡು ವ್ಯಯ ಮಾಡುವುದನ್ನು ಬಿಟ್ಟು ನಮಗಿರುವ ಮೌಲ್ಯಗಳನ್ನು ಉಳಿಸಿಕೊಳ್ಳೋಣ. ನೆನಪಿಡಿ ಸ್ನೇಹಿತರೆ, ಶಿಸ್ತು ಇಲ್ಲದ ಜೀವನ ಗಾಳಿಪಟದ ಥರ, ಎಲ್ಲಿ ಬೇಕಾದರೂ ಬೀಳಬಹುದು. ನಿಮ್ಮ ಜೀವನಕ್ಕೆ ನೀವೇ ಯಜಮಾನರಾಗಿ. ಒಂದು ಮಗು ಈ ಲೋಕಕ್ಕೆ ಬರಲು 9 ತಿಂಗಳು ಬೇಕಾಗುತ್ತದೆ. ಅದೇ ರೀತಿ ಯಾವುದೇ ಯಶಸ್ಸಿಗೂ ಅದರದೇ ಆದ ಸಮಯ ಬೇಕು. ನಾವು ಕನಿಷ್ಠ ಪಕ್ಷ 3 ತಿಂಗಳು ಸತತವಾಗಿ ಶಿಸ್ತನ್ನು ಪಾಲಿಸಿದರೆ ಜೀವನದಲ್ಲಿ ದೊಡ್ಡ ಬದಲಾವಣೆ ಕಾಣಬಹುದು. ಯಜಮಾನನಿರುವ ನಾಯಿಗೆ ಸಿಗುವ ಗೌರವ ಮತ್ತು ಶಿಸ್ತು ಬೀದಿ ನಾಯಿಗೆ ಇರುವುದಿಲ್ಲ. ಹಾಗೆಯೇ ಶಿಸ್ತಿರುವ ಮನುಷ್ಯನಿಗೆ ಸಮಾಜದಲ್ಲಿ ಬೆಲೆ ಹೆಚ್ಚು. ನಮಗೆ ಜೀವನದಲ್ಲಿ ನಿಖರವಾಗಿ ಏನು ಬೇಕು ಎಂಬ ಸ್ಪಷ್ಟತೆ ಇರಬೇಕು. ಇಂದು 10,000, ನಾಳೆ 1,00,000 ಎಂದು ಗೊಂದಲದಲ್ಲಿದ್ದರೆ ಯಾವುದೂ ಸಿಗುವುದಿಲ್ಲ. ದಿನಕ್ಕೆ 500 ಅಥವಾ 600 ರೂಪಾಯಿ ಸಂಪಾದನೆಯಾದರೂ ಅದಕ್ಕೆ ಗೌರವ ನೀಡಬೇಕು. ದುಡ್ಡು ಎಷ್ಟೇ ಇರಲಿ, ಅದರ ಹಿಂದೆ ಕಠಿಣ ಪರಿಶ್ರಮ ಇರುತ್ತದೆ. ನಮ್ಮ ದುಂದು ವೆಚ್ಚ ಅಥವಾ ಶಿಸ್ತು ಇಲ್ಲದ ನಿರ್ಧಾರಗಳಿಂದ ನಮ್ಮ ಕುಟುಂಬ ಮತ್ತು ಮಕ್ಕಳು ಮುಂದೆ ಕಷ್ಟಪಡಬಾರದು ಎಂಬ ಎಚ್ಚರವಿರಲಿ. ಬಾಳೆ ಎಲೆಯಲ್ಲಿ ಉಳಿದ ಹಳೆಯ ರೊಟ್ಟಿ ಅಥವಾ ಅನ್ನವನ್ನು ಎಸೆಯಬಾರದು. ಅದನ್ನು ಬಿಸಿ ಮಾಡಿ ತಿನ್ನುವುದು ಕಿಳರಿಮೆಯಲ್ಲ, ಅದು ಶಿಸ್ತಿನ ಒಂದು ಭಾಗ. ಅನ್ನದ ಪ್ರತಿಯೊಂದು ಕಣಕ್ಕೂ ಬಹಳಷ್ಟು ಶ್ರಮವಿರುತ್ತದೆ. ಅದನ್ನು ವ್ಯರ್ಥ ಮಾಡುವುದು ಎಂದರೆ ನಮ್ಮ ಶ್ರಮವನ್ನು ನಾವೇ ಅವಮಾನಿಸಿದಂತೆ. ಯಾರಿಗೆ ತಾನೇ ಏನು ಬೇಕು ಎಂದು ತಿಳಿದಿಲ್ಲವೋ ಅವರಿಗೆ ಅದು ಎಂದಿಗೂ ಸಿಗುವುದಿಲ್ಲ. ಶಿಸ್ತು ಎನ್ನುವುದು ಕೇವಲ ಕೆಲಸದಲ್ಲಿ ಮಾತ್ರವಲ್ಲ, ನಾವು ತಿನ್ನುವ ಅನ್ನ ಮತ್ತು ಬಳಸುವ ದುಡ್ಡಿನಲ್ಲೂ ಇರಬೇಕು. ನಿಮ್ಮ ಇಂದಿನ ತಪ್ಪು ನಿರ್ಧಾರಗಳಿಗೆ ನಾಳೆ ನಿಮ್ಮ ಮಕ್ಕಳು ಬೆಲೆ ತೆರಬಾರದು. ಗುರಿ ಮತ್ತು ಸ್ಪಷ್ಟತೆಯ ಬಗ್ಗೆ ಹೇಳಬೇಕೆಂದರೆ, ಒಬ್ಬ ವ್ಯಕ್ತಿ ರೈಲ್ವೆ ಸ್ಟೇಷನ್ಗೆ ಹೋಗಿ ಟಿಕೆಟ್ ಕೌಂಟರ್ನಲ್ಲಿ ನನಗೆ ಒಂದು ಟಿಕೆಟ್ ಕೊಡಿ ಎಂದು ಕೇಳಿದರೆ ಕ್ಲರ್ಕ್ ಎಲ್ಲಿಗೆ ಹೋಗಬೇಕು ಎಂದು ಕೇಳುತ್ತಾನೆ. ಆಗ ಆ ವ್ಯಕ್ತಿ ಗೊತ್ತಿಲ್ಲ, ಎಲ್ಲಾದರೂ ಸರಿ, ಒಂದು ಟಿಕೆಟ್ ಕೊಡಿ ಎಂದರೆ ಅವನಿಗೆ ಎಲ್ಲಿಗೂ ಹೋಗಲು ಸಾಧ್ಯವಿಲ್ಲ. ನಮ್ಮ ಜೀವನವೂ ಅಷ್ಟೇ. ಇಂದು 10,000 ಬೇಕು, ನಾಳೆ 1,00,000 ಬೇಕು ಎಂದು ಗೊಂದಲದಲ್ಲಿದ್ದರೆ ನಮಗೆ ಯಾವುದೂ ಸಿಗುವುದಿಲ್ಲ. ನಮಗೆ ನಿಖರವಾಗಿ ಎಷ್ಟು ದುಡ್ಡು ಬೇಕು ಎಂಬ ಸ್ಪಷ್ಟತೆ ಇರಬೇಕು. ಬೀದಿ ನಾಯಿಗೂ ಮತ್ತು ಮನೆಯಲ್ಲಿ ಸಾಕಿದ ನಾಯಿಗೂ ಇರುವ ವ್ಯತ್ಯಾಸವನ್ನು ಗಮನಿಸಿ. ಮನೆಯಲ್ಲಿರುವ ನಾಯಿಗೆ ಒಬ್ಬ ಯಜಮಾನನಿರುತ್ತಾನೆ. ಅದಕ್ಕೊಂದು ಶಿಸ್ತು ಮತ್ತು ಸಮಯಕ್ಕೆ ಸರಿಯಾಗಿ ಆಹಾರ ಸಿಗುತ್ತದೆ. ಆದರೆ ಬೀದಿ ನಾಯಿಗೆ ಒಂದು ತುತ್ತು ಅನ್ನಕ್ಕೂ ಪರದಾಡುವ ಸ್ಥಿತಿ ಇರುತ್ತದೆ. ನಾವು ಶಿಸ್ತನ್ನು ಮೈಗೂಡಿಸಿಕೊಳ್ಳದಿದ್ದರೆ ನಮ್ಮ ಜೀವನವೂ ದಿಕ್ಕಿಲ್ಲದ ಬೀದಿ ನಾಯಿಯಂತೆ ಆಗಬಹುದು. ನಮ್ಮ ಇಂದಿನ ಶಿಸ್ತು ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸುತ್ತದೆ. ಮೊನ್ನೆ ನಾನು ದಿನಕ್ಕೆ 1,500ರಿಂದ 2,000 ರೂಪಾಯಿ ಸಂಪಾದಿಸಿರೂ ಅದಕ್ಕೆ ಗೌರವ ನೀಡುತ್ತೇನೆ. ಅಷ್ಟೇ ಅಲ್ಲ, ಮನೆಯಲ್ಲಿ ಉಳಿದ ಹಳೆಯ ರೊಟ್ಟಿ ಅಥವಾ ಅನ್ನವಿದ್ದರೆ ಅದನ್ನು ಎಸೆಯದೆ ಬಿಸಿ ಮಾಡಿ ತಿನ್ನುತ್ತೇನೆ. ಯಾಕಂದರೆ ಆ ಅನ್ನದ ಕಣದ ಹಿಂದೆ ಅಷ್ಟೊಂದು ಕಠಿಣ ಪರಿಶ್ರಮವಿರುತ್ತದೆ.
ಯಾರು 500 ರೂಪಾಯಿ ಬೆಲೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತಾರೋ ಅವರಿಗೆ ಮಾತ್ರ ದೊಡ್ಡ ಮೊತ್ತದ ದುಡ್ಡನ್ನು ನಿರ್ವಹಿಸುವ ಶಿಸ್ತು ಬರುತ್ತದೆ. ಯಾವುದೇ ಒಂದು ಕೆಲಸಕ್ಕೆ ತಕ್ಷಣಕ್ಕೆ ಆಗುವುದಿಲ್ಲ. ಒಂದು ಮಗು ಈ ಜಗತ್ತಿಗೆ ಬರಲು 9 ತಿಂಗಳು ಕಾಯಲೇಬೇಕು. ಅದು ಪ್ರಕೃತಿಯ ನಿಯಮ. ಹಾಗೆಯೇ ನೀವು ಕನಿಷ್ಠ 3 ತಿಂಗಳು ಸತತವಾಗಿ ಶಿಸ್ತನ್ನು ಪಾಲಿಸಿದರೆ ಮಾತ್ರ ನಿಮ್ಮ ವೃತ್ತಿ ಜೀವನದಲ್ಲಿ ಮತ್ತು ಮಾರುಕಟ್ಟೆಯಲ್ಲಿ ಯಶಸ್ಸು ಕಾಣಲು ಸಾಧ್ಯ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.